ಡಿ ಗ್ಯಾಂಗ್ ಲೀಡರ್ ದರ್ಶನ್ಗೆ ಜೈಲೂಟವೇ ಫಿಕ್ಸ್. ಬಿರಿಯಾನಿ ಲವರ್ಗೆ ಜೈಲಿನ ಮುದ್ದೆ ಸಾಂಬಾರೇ ಗತಿ. ಆರೋಪಿಗೆ ಮನೆ ಊಟ ನೀಡಲು ಇದೀಗ ಜಡ್ಜ್ ನಿರಾಕರಿಸಿದ್ದಾರೆ. ಡಿ ಗ್ಯಾಂಗ್ ಲೀಡರ್ ದರ್ಶನ್ಗೆ ಜೈಲೂಟನೇ ಫಿಕ್ಸ್. ಬಿರಿಯಾನಿ ಲವರ್ ಆದ್ರೆ ಜೈಲೂಟದಲ್ಲಿ ಬರೀ ಮುದ್ದೆ ಸಾಂಬಾರೇ ತಿನ್ಬೇಕು. ಸದ್ಯಕ್ಕಂತೂ ಬಿರಿಯಾನಿ ಸಿಗೋದಿಲ್ಲ. ನಟ ದರ್ಶನ್ ಅರ್ಜಿ ವಜಾ ಮಾಡಿದೆ ಈಗ ನ್ಯಾಯಾಲಯ. ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ನಿಂದ ವಜಾ ಆಗಿದೆ. ಮನೆಯೂಟ ಕೋರಿ ಕೋರ್ಟ್ಗೆ ದರ್ಶನ್ ಅರ್ಜಿಯನ್ನ ಸಲ್ಲಿಸಿದ್ರು. ಮನೆ ಊಟ, ಪುಸ್ತಕ, ಹಾಸಿಗೆಗಾಗಿ ನ್ಯಾಯಾಲಯಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ರು. ದರ್ಶನ್ ಅರ್ಜಿಯನ್ನ ಇದೀಗ ನ್ಯಾಯಾಲಯ ತಿರಸ್ಕರಿಸಿದೆ. ಜಡ್ಜ್ ವಿಶ್ವನಾಥ್ ಸಿ ಗೌಡರ್ ಅವರ ಅರ್ಜಿಯನ್ನ ತಿರಸ್ಕರಿಸಿದ್ದಾರೆ. ದರ್ಶನ್ ಅರ್ಜಿ ವಜಾ ಆಗೋದಕ್ಕೆ ಕಾರಣ ಏನ್ ಗೊತ್ತಾ? ಎಕ್ಸಾಕ್ಟ್ ಆಗಿ ಇದನ್ನೆಲ್ಲರೂ ಕೂಡ ಕೇಳಿಸ್ಕೋಬೇಕು. ಯಾಕಂದ್ರೆ ಈಗ ಅವ್ರ ಅರ್ಜಿಯನ್ನ ಸಲ್ಲಿಸಿದ್ರು, ಆದ್ರೆ ಅರ್ಜಿ ಯಾಕೆ ವಜಾ ಆಯ್ತು? ಕಾನೂನು ಪ್ರಕಾರ ಮನೆಯೂಟಕ್ಕೆ ಅವಕಾಶನೇ ಇಲ್ಲ. ಜೈಲಧಿಕಾರಿಗಳ ವರದಿಯಲ್ಲಿ ಈ ಬಗ್ಗೆ ಉಲ್ಲೇಖವಿಲ್ಲ. ಮನೆ ಊಟ ಸಂಬಂಧ ವೈದ್ಯಕೀಯ ಪ್ರಮಾಣ ಪತ್ರನೂ ಕೂಡ ಇಲ್ಲ. ಈ ಮೂರು ಅಂಶಗಳನ್ನ ಉಲ್ಲೇಖಿಸಿ ದರ್ಶನ್ ಅರ್ಜಿಯನ್ನ ವಜಾ ಮಾಡಲಾಗಿದೆ. ಯಾರಾದ್ರೂ ಆರೋಪಿಗಳಿಗೆ ಮನೆ ಊಟ ಕೊಡ್ತಾರ? ಮನೆ ಊಟ ಅಂದ್ರೆ ಬಿರಿಯಾನಿನೂ ಕಳಿಸ್ಬೋದು, ಪಾಯಸನೂ ಕಳಿಸ್ಬಹುದು, ಏನ್ ಬೇಕಂದ್ರೂ ಕಳಿಸ್ಬೋದು. ಅದಕ್ಕೆ ಜೈಲಲ್ಲಿ ಇರೋದಕ್ಕೂ ಏನು ಸಂಬಂಧನೇ ಇಲ್ಲ. ಆದ್ರೆ ಜೈಲಲ್ಲಿ ಇರಬೇಕಾದ್ರೆ ಒಬ್ಬ ಆರೋಪಿಗೆ ಜೈಲೂಟವನ್ನೇ ಕೊಡಬೇಕಾಗತ್ತೆ. ಕಾನೂನು ಪ್ರಕಾರ ಮನೆ ಊಟಕ್ಕೆ ಅವಕಾಶವಿಲ್ಲ ಅಂತ ನ್ಯಾಯಾಲಯ ಹೇಳಿದೆ. ಜೈಲಿನಲ್ಲಿ ನಟ ದರ್ಶನ್ರನ್ನ ಸಾಧು ಕೋಕಿಲ ಭೇಟಿಯಾಗಿದ್ದಾರೆ. ಪರಪ್ಪನಗ್ರಹಾರ ಜೈಲಿನಲ್ಲಿ ನಟ ದರ್ಶನ್ ಇದ್ದಾರೆ. ಕಳೆದ ಮಂಗಳವಾರ ದರ್ಶನ್ರನ್ನ ಭೇಟಿ ಮಾಡೋದಕ್ಕೆ ಸಾಧ್ಯವಾಗಿರಲಿಲ್ಲ. ಬಂದು ವಾಪಸ್ ಹೋದ್ರು ಸಾಧು ಕೋಕಿಲ ಅವರು. ಹೀಗಾಗಿ ಇವತ್ತು ಮತ್ತೆ ಭೇಟಿ ಮಾಡೋದಕ್ಕೆ ಬಂದಿದ್ದಾರೆ. ಕಳೆದ ಮಂಗಳವಾರ ಬಂದಿದ್ರು, ಇವತ್ತು ಬಂದು ಭೇಟಿ ಮಾಡೋದಕ್ಕೆ ಅವಕಾಶ ಕೇಳಿದ್ದಾರೆ. ಇವತ್ತು ಅವರನ್ನ ಭೇಟಿ ಮಾಡಿದ್ದಾರೆ. ನಟ ದರ್ಶನ್ರನ್ನ ಭೇಟಿ ಮಾಡದೆ ವಾಪಸ್ ಹೋಗಿದ್ದೆ. ಇಂದು ಎಲ್ಲಾ ಸ್ನೇಹಿತರು ನಟ ದರ್ಶನ್ ಅವರನ್ನ ಭೇಟಿ ಮಾಡಿದ್ವಿ. ಜೈಲ್ನಲ್ಲಿ ಬುಕ್ಸ್ ಓದ್ಕೊಂಡು ಕೂಲಾಗಿ ಕಾಮ್ ಆಗಿದ್ದಾರೆ. ನಟ ದರ್ಶನ್ರನ್ನ ನೋಡಿ ನಮಗೂ ಕೂಡ ನೆಮ್ಮದಿ ಸಿಕ್ತು, ಅವರನ್ನ ಭೇಟಿ ಮಾಡಿದ್ರು ತುಂಬಾ ಖುಷಿ ಕೊಡ್ತು ಅಂತಲೂ ಕೂಡ ಸಾಧು ಕೋಕಿಲ ಅವರು ಹೇಳಿದ್ದಾರೆ. ಇನ್ನು ಮೊದಲ ಸಿನಿಮಾ ಮೆಜೆಸ್ಟಿಕ್ ನಿಂದ ನಾವು ಸ್ನೇಹಿತರು. ನಟ ದರ್ಶನ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಒಬ್ಬ ಬ್ರದರ್ ಆಗಿ ನಟ ದರ್ಶನ್ ನೋಡೋಕೆ ಬಂದಿದ್ದೇನೆ. ನಟ ದರ್ಶನ್ ಆರೋಗ್ಯವಾಗಿದ್ದಾರೆ ಅಂತ ಸಾಧು ಕೋಕಿಲ ಅವರು ಹೇಳಿದ್ದಾರೆ. ಜೈಲಿನಲ್ಲಿ ದರ್ಶನ್ಗೆ ಚಿಕಿತ್ಸೆ ಮತ್ತು ಇತರೆ ವ್ಯವಸ್ಥೆಯನ್ನ ಕಲ್ಪಿಸಿದ್ದಾರೆ. ನಟ ದರ್ಶನ್ ಭೇಟಿ ಬಳಿಕ ಹಾಸ್ಯ ನಟ ಸಾಧು ಕೋಕಿಲ ಹೇಳಿಕೆಯನ್ನ ನೀಡಿದ್ದಾರೆ. ಬುಧವಾರ ಮಂಗಳವಾರ ಭೇಟಿ ಮಾಡೋಕ್ಕಾಗಿರಲಿಲ್ಲ. ಯಾಕೆಂದರೆ ಎಲ್ಲರೂ ಸುಮಾರು ಒಂದು ನಮ್ಮ ಸ್ನೇಹಿತರು ತುಂಬ ಹತ್ತಿರದವರು ಅವಳು ಮೊದಲನೇ ಚಿತ್ರ ಮಾಡಿದಂಥ ರಾಮಮೂರ್ತಿ ಅವರೆಲ್ಲ ಬರಬೇಕಾಗಿತ್ತು. ಅದಕ್ಕೆ ನಾನೇ ವಿಷಯ ತಿಳಿಸ್ಕೊಂಡು ವಾಪಸ್ ಹೊರಟುಬಿಟ್ಟೆ. ಬೇಡ, ಯಾಕಂದರೆ ತಿರ್ಗಾ ಮತ್ತೆ ಎಂಟ್ರಿ ಸಿಗೋದಿಲ್ಲ ಯಾರಿಗೂ ಈ ವಾರ ಅಂತ. ಇವತ್ತು ಭೇಟಿ ಮಾಡಿದ್ವಿ, ಆರಾಮಾಗಿದ್ದಾರೆ. ಬುಕ್ಸು ಓದ್ಕೊಂಡು ಸ್ವಲ್ಪ ಕೂಲಾಗಿ ಕಾಮಾಗಿ ದರ್ಶನ್ ಅವರಿದ್ದಾರೆ. ನಮ್ಗೆ ನೋಡಿ ನಮಗೂ ಒಂದು ಸ್ವಲ್ಪ ನೆಮ್ಮದಿ ಸಿಗ್ತದೆ. ಯಾಕೆಂದರೆ ಮೆಜೆಸ್ಟಿಕ್ ಸಿನಿಮಾ ಮೊದಲನೇ ಸಿನಿಮಾಯಿಂದ ನನ್ನ ಜೊತೆಯಲ್ಲಿರೋನು, ಸುಮಾರು ಸಿನಿಮಾಗಳಿಗೆ ಮ್ಯೂಸಿಕ್ ಮಾಡಿರೋನು. ತುಂಬ ಆತ್ಮೀಯತೆಯಿಂದ ದರ್ಶನ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಒಬ್ಬ ಬ್ರದರ್ ಆಗಿ ನನ್ನ ಬಗ್ಗೆ ಗೊತ್ತು. ಸರ್, ಆರೋಗ್ಯ ಏನೋ ಜ್ವರ ಬಂದಿತ್ತು ಅಂತೇಳಿ ಹೇಳಿದ್ರು. ಅದಕ್ಕೆಲ್ಲ ಇಲ್ಲಿ ಒಳಗಡೆ ತುಂಬ ಅದಕ್ಕೆಲ್ಲ ಡಾಕ್ಟರ್ ಗಿಫ್ಟ್ ವ್ಯವಸ್ಥೆ ಇರುತ್ತೆ. ನಾವು ಅಂದ್ಕೊಂಡಷ್ಟು ಏನೇನೋ ಇರೋದಿಲ್ಲ. ಅವ್ರಿಗೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಅದ್ರ ಪ್ರಕಾರ ಏನು ಮಾಡಬೇಕು ಅದನ್ನು ಮಾಡ್ತಾರೆ. ಏನು ಸರ್, ಕಳೆದ ಬಾರಿ ಈ ಒಂದು ಇನ್ಸಿಡೆಂಟ್ ಆಗಿ ಮುಂಚೆ ಯಾವಾಗ ಭೇಟಿ ಮಾಡಿದ್ರಿ, ಏನು ಮಾತಾಡಿದ್ರು? ಅದೆಲ್ಲ ಯಾಕೆ ಅಂತ ಈಗ ಅವ್ರು ಒಳಗಿದ್ದಾರೆ. ಅವರು ಸ್ವಲ್ಪ ಕೂಲಾಗಿ ನಾನು ಕಾನೂನಲ್ಲಿ ಏನೇನಿದೆ ವ್ಯವಸ್ಥೆಗಳು ನೋಡ್ಕೊಂಡು ಅಭಿಮಾನಿಗಳು ಸಮಾಧಾನವಾಗಿರಬೇಕು. ಅವರು ಎಷ್ಟು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.